ಸರಿ ಮುಕುಂದರಾಜ್ ಅವರೇ, ಈಗ ಬಿಜೆಪಿಯವರ ಆರೋಪ ಕೇಳಿದ್ರಿ, ಬಿಜೆಪಿಯವರ ಪ್ರತಿಕ್ರಿಯೆ ಕೇಳಿದ್ರಿ, ಮತ್ತೊಂದು ಕಡೆ ರಾಜಗೌಡ ಜೆಡಿಎಸ್ ವಕ್ತಾರ ಪ್ರತಿಕ್ರಿಯೆನ ಕೂಡ ಕೇಳಿದ್ರಿ. ಈ ವಿಚಾರಕ್ಕೆ ಏನು ಹೇಳ್ತೀರಿ? ಅವ್ರು ಕೇಳ್ತದ್ದು ಸಿಎಂ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತಿ ರಾಜೀನಾಮೆ ಕೊಡಬೇಕು, ಬೇರೆಯವ್ರ ರಾಜೀನಾಮೆ ಕೇಳೋದಕ್ಕಿಂತ ಮುಂಚೆ ಇವರು ಈಗ ಆ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಅಂತೇಳಿ. ಇಲ್ಲ, ಅವರು ಒಂದು ರಾಜಗೌಡರು ಪತ್ರಕರ್ತರಾಗಿದ್ದವರು, ಹೋರಾಟಗಳನ್ನ ನೋಡಿರೋವಂಥವ್ರು, ಅವರು ಪತ್ರಕರ್ತರಾಗಿದ್ದಂತ ನಾನು ಆಗಿದ್ದೆ. ಸೊ ಇದನ್ನೆಲ್ಲ ನಾವೆಲ್ಲ ನೋಡ್ಕೊಂಡು ಬಂದಿರೋವಂಥದ್ದೇ. ಸೊ ಒಂದು ನೈತಿಕ ಇದನ್ನು ನಾವು ಸಮಾಜಕ್ಕೆ ತೋರಿಸ್ಬೇಕಾಗತ್ತೆ ಅನ್ನೋದು. ಯಾಕೆಂದರೆ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಉದಾಹರಣೆನ ಕೊಡ್ತಾ ಇರ್ತೀವಿ. ಎಲ್ಲೋ ರೈಲ್ವೆ ಅಪಘಾತ ಆಯಿತು ಅಂದರೆ ಅವರು ರಾಜೀನಾಮೆಯನ್ನು ಕೊಟ್ಟರು ಅಂತ. ಸೊ ನಿತೀಶ್ ಕುಮಾರ್ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ರು. ಸೊ ಇಲ್ಲಿ ಏನಾಗಿದೆ ಅಂದರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಆಗಲೇ ಈಗ ನೀವು ಉದಾಹರಣೆ ಕೊಟ್ಟರಲ್ಲ, ನಾನು ಉದಾಹರಣೆ ಕೊಡ್ತೀನಿ ಶಾರ್ಟಾಗಿ ನೋಡಿ. ಸ್ವಾಮಿ ವಿವೇಕಾನಂದರವ್ರ ಹತ್ರ ಒಬ್ರು ತಾಯಿ ಹೋಗ್ತಾರಂತೆ, ತನ್ನ ಮಗು ಬೆಲ್ಲ ತಿಂತಾ ಇದೆ, ಹೇಗಾದ್ರೂ ಮಾಡಿ ಅದನ್ನು ಬಿಡೋದಕ್ಕೆ ಹೇಳಿ ನೀವು ಒಂದು ಮಾತು ಹೇಳಿದ್ರೆ ಬಿಟ್ಬಿಡುತ್ತೆ ಅಂತೇಳಿ. ಸ್ವಾಮಿ ವಿವೇಕಾನಂದರು ಒಂದು ವಾರ ಬಿಟ್ಟು ಬಾ ತಾಯಿ ಅಂತ ಕಳಿಸ್ತಾರೆ. ಒಂದು ವಾರ ಬಿಟ್ಟು ವಾಪಸ್ ಆ ತಾಯಿ ಹೋದಾಗ ಇದೇ ಸ್ವಾಮಿ ವಿವೇಕಾನಂದರು ಹೇಳ್ತಾರಂತೆ, ಬಿಟ್ಬಿಡು ಮಗ, ತಿನ್ನೋದು ಒಳ್ಳೇದಲ್ಲ, ಅದು ಆರೋಗ್ಯ ಕೊಡೋದಲ್ಲ ಅಂತೇಳಿ. ಆ ಮಗು ಬಿಟ್ಬಿಡ್ತಂತೆ. ಆ ತಾಯಿ ಕೇಳ್ತಂತೆ, ಯಾಕೆ ನೀವು ಅವತ್ತೇ ಹೇಳ್ಬೋದಿತ್ತಲ್ಲ, ಇವತ್ತು ಯಾಕೆ ಹೇಳಿದ್ರಂತ. ಅವಾಗ ಅವ್ರು ಹೇಳಿದ್ರಂತೆ, ನಾನು ಕೂಡ ನಿಮ್ಮ ಮಗನ ಥರ ನಾನು ಬೆಲ್ಲದ ಚಟಕ್ಕೆ ಬಿದ್ದಿದ್ದೆ, ನಾನು ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ನಾನು ಮೊದಲು ಬಿಟ್ಟು ಆಮೇಲೆ ಹೇಳಿದೆ ಅಂತೇಳಿ. ಈ ವಿಚಾರ ಯಾಕೆ ಸಿದ್ದರಾಮಯ್ಯ ಇದರಲ್ಲಿ ನೋಡಿ, ಸಿದ್ದರಾಮಯ್ಯ ಅವರ ಸಂಪುಟದ ಒಬ್ಬ ಸಹೋದ್ಯೋಗಿ ಮಾಡಿರುವಂಥ ಒಂದು ಅವರ ಇದರೊಳಗಿರುವಂಥ ಒಂದು ಹಗರಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯ ಅವರು ಈಗಾಗಲೇ ಇಂಟರ್ವ್ಯೂಗಳನ್ನ ಕೊಟ್ಟಿದ್ದಾರೆ, ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಏನು 84 ಕೋಟಿ ಹಣವನ್ನು ಈ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿತ್ತು, ಈ ಅಧಿಕಾರಿಗಳು ಏನು ಮಾಡ್ತಾರೆ, ಕೆಲವು ಒಂದೊಂದು ಸತಿ ಹಿಂದೆ ರಾಜಗೌಡರು ಅವ್ರ ಪಕ್ಷನೂ ಅಧಿಕಾರದಲ್ಲಿತ್ತು, BJP ಅವರು ಅಧಿಕಾರದಲ್ಲಿದ್ದರು, ಎಲ್ಲರೂ ಅಧಿಕಾರದಲ್ಲಿದ್ದಾಗ ಅಧಿಕಾರಿಗಳು ಏನು ಮಾಡ್ತಾರೆ, ಮಂತ್ರಿಗಳ ಗಮನಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇ ಇರೋ ಥರ ಒಂದು ಇದನ್ನು ಡೆಪಾಸಿಟನ್ನು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಚೇಂಜ್ ಮಾಡೋವಂಥದ್ದು ಮಾಡ್ತಾರೆ. ಇದರೊಳಗೆ ಆ ರೀತಿ ಮಾಡಿದರೆ ಅದನ್ನ ಅಧಿಕಾರಿಗಳು ಮಾಡಿರೋಂಥ ಇದಕ್ಕೆ ಮಂತ್ರಿಗಳಿಗೆ ಸಂಬಂಧಪಟ್ಟಂತ ಇಲಾಖೆ ಅಲ್ಲ, ಈಗ ಫೈನಾನ್ಸ್ ಮುಖ್ಯಮಂತ್ರಿಗಳು ಏನು ಮಾಡಿರ್ತಾರೆ, ಹಣವನ್ನು ಕೊಟ್ಟಿರ್ತಾರೆ. 150 ಕೋಟಿನೋ 200 ಕೋಟಿನೋ ಪ್ರತಿಯೊಂದು ಇಲಾಖೆಗೂ ಕೊಟ್ಟಿರ್ತಾರೆ, ಪ್ರತಿಯೊಂದು ನಿಗಮ ಮಂಡಳಿಗಳಿಗೂ ಕೊಟ್ಟಿರ್ತಾರೆ. ಅದನ್ನು ಬಳಸೋವಂಥ ವಿವೇಚನೆಯನ್ನು ಅಲ್ಲಿರುವಂಥ ಅಧಿಕಾರಿಗಳು ಮತ್ತು ಸಚಿವರು ಹೊಂದಿರ್ತಾರೆ. ಸೊ ಇಲ್ಲಿ ಈಗಾಗಲೇ 45 ಕೋಟಿ ಹಣ ಈಗಾಗಲೇ ವಾಪಸ್ ಬಂದಿದೆ. ಸೊ ಇಲ್ಲಿ ನಾಗೇಂದ್ರ ಅವ್ರ ವಿಚಾರವನ್ನ ಈಗ 20 ಕೋಟಿ ಹೆಂಗ್ ತಗೊಂಡ್ಬರ್ತೀರ ಅದನ್ನ ಹೇಳಿ ವಾಪಸ್. ಅಲ್ಲ, ಅದು ರಿಕವರಿ ಮಾಡ್ತಾರೆ. ಯಾರು ಅಧಿಕಾರಿಗಳು ಏನಿದ್ದಾರೆ, ಈಗ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಈಗಾಗಲೇ ಚುನಾವಣೆಗೆ ಅದನ್ನ ಬಳಕೆ ಅಲ್ಲ, ಆರೋಪ ಯಾರು ಮಾಡ್ತಿರೋದು, BJP ಅವ್ರು ಮಾಡ್ತಿರೋದು. ಈಗ ಆರೋಪಿಗಳನ್ನ ವಿಚಾರಣೆಗೊಳಪಡಿಸಿದಾಗ ನಾಗೇಂದ್ರ ಅವರ ಆಪ್ತರು ಹೇಳಿರುವಂತ ವಿಚಾರ, ಅದರಲ್ಲಿ ಯಾರ್ಯಾರು, ನಾಗೇಶ್ವರ, ನಕ್ಕಂಟಿ ನಾಗರಾಜ್, ಇವರೆಲ್ಲರೂ ಹೇಳಿದ್ದಾರೆ 20 ಕೋಟಿ ನೋಡಿ. ಅದು ಕೂಡ ಕ್ಲಿಯರ್ ಆಗಿದೆ. ಇಡಿ ಅವರು ಇನ್ನೂ SIT ತನಿಖೆ ಮುಗ್ದೇ ಇಲ್ಲ, ಚಾರ್ಜ್ ಶೀಟ್ ಹಾಕಿಲ್ಲ. SIT ತನಿಖೆ ತನಿಖೆ ಮಾಡಬಾರ್ದು. ಯಾಕೆ ಸುಧಾಕರ್ ವಿಚಾರದಲ್ಲಿ ಯಾಕೆ ತನಿಖೆ ಆಗ್ತಿಲ್ಲ? 4.25 ಕೋಟಿ ರೂಪಾಯಿ ಹಣ ಸಿಗ್ತಲ್ಲ, ನಾವು ಕೊಡೋದಲ್ಲ, ಸಿಬಿಐ ಕೊಡಿ. ಇಡಿಗೆ ನಾವು ಕೊಟ್ಟಿದ್ವಾ? ಕೊಡಿ. ಇಡಿಗೆ ರಾಜ್ಯ ಸರ್ಕಾರ ಯಾಕೆ ಸುಧಾಕರ್ ಲೆಟರ್ ಬರೀತಾರೆ, ಸಿಬಿಐ ಕೊಟ್ಟಿದ್ರು. ಸಿಬಿಐ ಅಲ್ಲ, ಅದನ್ನೇ ಹೇಳ್ತಾ ಇದ್ದೆ ನಾನು. ಈಗ ಸಿಬಿಐಗೆ ಯೂನಿಯನ್ ಬ್ಯಾಂಕ್ ಇನ್ನೊಂದು ತನಿಖೆ ನಡೀಬಾರ್ದು ಅಂತ ಏನ್ ರೂಲ್ ಇಲ್ಲ. ಅಲ್ಲ, ಆತರ ಅಲ್ಲ. ಅಂಡ್ ದ ಸೆಕೆಂಡ್ ಥಿಂಗ್, ಯೂನಿಯನ್ ಬ್ಯಾಂಕ್ನವರು ತಮ್ಮ ಬ್ಯಾಂಕ್ ಅಲ್ಲಿ ಫಂಡ್ ಮಿಸ್ಯೂಸ್ ಆಗಿದೆ ಅಂದಾಗ ಒಂದು ಲೆಟರ್ ಬರ್ತಿದ್ದಾರೆ, ನಾನು ಅನ್ಕೊಂತಾ ಇದ್ದೀನಿ ಇಲ್ಲಿ. ಅಲ್ಲ, ಅದ್ರ ಮೇಲಲ್ಲ, ಸಿಬಿಐ ತನಿಖೆ ನಡೀತಾ ಇದೆ. ಸಿಬಿಐ ತನಿಖೆ ಯಾಕೆ ನಡೆಯುತ್ತೆ ಅಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ ಬರುವಂತವರೆಲ್ಲ ಒಂದು ACB ತರ ಯಾವ ರೀತಿ ಇರುತ್ತೆ, CBI ಇದಕ್ಕೆ ಹೋಗ್ತಾರೆ. ಬ್ಯಾಂಕಿಂಗ್ ಫ್ರಾಡ್ಗಳೆಲ್ಲ ನಡೆಯುವಂಥದ್ದು CBI ತನಿಖೆನಲ್ಲಿ. ಇಲ್ಲಿ ಪ್ರೊಸೀಡ್ ಆಫ್ ಕ್ರೈಮ್ ಅನ್ನೋದು ಬೇಕು. ಇಡಿ ಯಾವಾಗ ಎಂಟ್ರಿ ಆಗುತ್ತೆ ಅಂದರೆ, ಈ ಹಣ ಒಂದು ಮರ್ಡರ್ ಕೇಸಿಂದ ಬಂದಿರೋದು, ಇಲ್ಲ ಯಾವುದೋ PML ಆಕ್ಟ್ ಅಟ್ರಾಕ್ಟ್ ಆಗಬೇಕು ಅಂದರೆ ಫೆಮಾ ಕಾಯ್ದೆ ಉಲ್ಲಂಘನೆ ಮಾಡಿರಬೇಕು, ಅಥವಾ ಇನ್ನೊಂದೇನಾದರೂ ಒಂದು ಸುಪಾರಿ ಕಿಲ್ಲಿಂಗ್ ಆಗಿರಬೇಕು, ಅಥವಾ ಬೇರೆ ಏನಾದರೂ ಕ್ರೈಮಿಂದ ಬಂದಿರಬೇಕು. ಸೊ ಇವತ್ತು CBI ತನಿಖೆ ನಡೀತಾ ಇರ್ಬೇಕಾರೆ ಇಡಿ ಏಕಾಏಕಿ ಬರುತ್ತೆ ಅಂದರೆ, ನೀವು ಯಾಕೆ ಸುಧಾಕರ್ ಅವರು ಮೊನ್ನೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮನೀಶ್ ಮದ್ಗಿಲ್ 4.25 ಕೋಟಿ ರೂಪಾಯಿ ಹಣ ಸಿಕ್ಕಿದಾಗ ಕಂಪ್ಲೇಂಟ್ ಕೊಡ್ತಾರೆ, ಯಾಕೆ ಇಡಿ ಬರಲ್ಲ? ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಪ್ರಕರಣದಲ್ಲಿ ಯಾಕೆ ಇಡಿ ಬರಲ್ಲ? ಅದೇ ನಿನ್ನೆ DS ವೀರಯ್ಯ ಅವರು ಬಂಧನಕ್ಕೊಳಗಾಗಿದ್ದಾರೆ, ದೇವರಾಜ ಅರಸು ಟ್ರಕ್ ಟರ್ಮಿನಲ್. ಸೊ ಆ ಪ್ರಕರಣದಲ್ಲಿ ಯಾಕೆ ಇಡಿ ಬರಲ್ಲ? ನೀವು ಪಿಕ್ ಆ್ಯಂಡ್ ಚೂಸ್ ಮಾಡ್ತೀರಾ? ಯಾಕೋ ಒಂದು ಪಕ್ಷ ಇದೆ, ಒಂದು ಸರ್ಕಾರ ಇದೆ, ಆ ಕೇಸ್ ನಡೀತಾ ಇದೆ. ಈಗ ಅದ್ರಲ್ಲಿ ಎಲ್ಲಿವರೆಗೂ ಬಂತು? ಯಾಕೆ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರನ್ನ ತನಿಖೆಗೆ ಒಳಪಡಿಸಲಿಲ್ಲ?
ಮಾಡ್ತಾ ಇಲ್ಲ ಅಂತ ಪರಿಶಿಷ್ಟ ಸೂರ್ಯ ಜಾತಿ ಮುಕುಂದರಾಜ್ ಅವರ ವರ್ಗಗಳ ಹಣ ದುರ್ಬಳಕೆ ಆಗಿದೆ, ಸರ್, ಅದ್ರ ಬಗ್ಗೆ ಮಾತಾಡ್ಬೇಕು. ಡಿ.ಎಸ್. ವೀರಯ್ಯ ಅವರು ಪರಿಶಿಷ್ಟ ಜಾತಿ ಪಂಗಡಗಳ ಹಣ ದುರ್ಬಳಕೆ ಮಾಡ್ಕೊಂಡಿಲ್ವಾ? ಹಗರಣದಲ್ಲಿ ಇದು ಮಾಡ್ಕೊಂಡಿಲ್ವಾ ಪರಿಶಿಷ್ಟರಿಗೆ? ನೋಡಿ, ಈಗ ಸೂರ್ಯ ಮುಕುಂದರಾಜ್ ಅವ್ರು ಕೇಳೋದು ತಪ್ಪೇನಿಲ್ಲ, ಅನುಮಾನ ಹುಟ್ಕೊಳ್ಳುತ್ತೆ. ಯಾಕೆ ಮಾಡಾಳು ವಿರೂಪಾಕ್ಷಪ್ಪರ ಕೇಸಲ್ಲಿ ಯಾಕೆ ತಡ ಮಾಡ್ತಾ ಇದೆ, ತನಿಖೆ ಸರಿಯಾಗಿ ಆಗ್ತಿಲ್ಲ, ಈ ವಿಚಾರದಲ್ಲಿ ಆಗುವಷ್ಟು ಆ ವಿಚಾರದಲ್ಲಿ ಯಾಕೆ ಆಗ್ತಿಲ್ಲ? ಈಗ ಇವತ್ತಿನ ಸಬ್ಜೆಕ್ಟ್ ಏನಿದೆಯೋ, ಸರ್, ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ದರೋಡೆ, ಈ ದರೋಡೆಗೆ ಮೂಲ ಕಾರಣ ಯಾರು? ಈ ಟಾಪಿಕ್ ಜೊತೆ ನಾವು ಟ್ರಕ್ ಟರ್ಮಿನಲ್ ತಗೋಣ. ಟ್ರಕ್ ಟರ್ಮಿನಲ್ ಮುಖ್ಯಮಂತ್ರಿ ನನ್ನ ಸಮಾಜದ ಈ ಹಣ ದುರ್ಬಳಕೆ ಆಗಿದೆ, ನಾನು ಈ ಪಕ್ಷದಲ್ಲಿ ಗೆದ್ದಿದ್ದೇನೆ, ಜನ ಓಟ್ ಹಾಕಿದ್ದಾರೆ. ಇವತ್ತು ಎಂಎಲ್ಎಗಳು ಸರ್, ಈಗ ಶಿವಶಂಕರ್ ಸರ್, ನನಗೆ ಒಂದು ಡೌಟ್ ಬರ್ತಾ ಇರೋದು, ಈಗ 20 ಕೋಟಿ, ಈಗ ನಿಮಗೆ ಡಾಕ್ಯುಮೆಂಟ್ ತೋರಿಸ್ತೇನೆ ನಿಮಗೆ ಕಂಪ್ಲೀಟ್ ಅದ್ರ ಏನಿತ್ತು ಅಂತೇಳಿ, 20 ಕೋಟಿ ಹಣ ಸಂದಾಯ ಆಗಿದೆ ಎಲ್ಲಿ ಅಂತಂದ್ರೆ ಚುನಾವಣೆ ಬಳಕೆ ಮಾಡ್ಕೊಂಡಿದ್ದಾರೆ, ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಅಂತೇಳಿ ಈಗ ಇಡಿ ಅವರು ಒಂದಷ್ಟು ರಿಮೈಂಡ್ ಕಾಪಿಯಲ್ಲಿ ತನಿಖೆ ಮಾಡಿದ ಸಂದರ್ಭದಲ್ಲಿ ಕಂಡುಕೊಂಡಿರುವಂಥ ಅಂಶ. ಇದು ಯಾವ ರೀತಿಗೆ ಎಫೆಕ್ಟ್ ಆಗುತ್ತೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮೇಲೆ? ಅದೆಲ್ಲವೂ ಅಪಾನ್ ಏನು ಪ್ರೂವಿಂಗ್ ದಿ ಕೇಸ್. ಅಂದರೆ ಈಗ ಇಡಿ ಪ್ರಿಲಿಮಿನರಿ ಫೇಸ್ ಆಫ್ ಇನ್ವೆಸ್ಟಿಗೇಷನಲ್ಲಿದೆ. ಇದೆಲ್ಲ ನಮಗೆ ಸಿಗ್ತಾ ಇರೋದೆಲ್ಲ ಒಂದು ಇನ್ಫಾರ್ಮೇಷನ್ ಥ್ರೂ ಸೋರ್ಸ್. ಅದನ್ನೆಲ್ಲ ಅದು ಒಂದು ಕಡೆ. ಇಲ್ಲಿ ಏನಾಗುತ್ತೆ, ಇಟ್ ವಿಲ್ ಬಿ ಸಬ್ಜೆಕ್ಟೆಡ್ ಟು ದಿ ಪ್ರಾಸೆಸ್ ಆಫ್ ಜ್ಯೂರಿಸ್ಪ್ರುಡೆನ್ಸ್. ಅಂದರೆ ಫಸ್ಟ್ ಇನ್ವೆಸ್ಟಿಗೇಷನ್ ಆಗುತ್ತೆ, ಅವ್ರು ಚಾರ್ಜ್ ಶೀಟ್ ಮಾಡ್ತಾರೆ ಕೋರ್ಟಲ್ಲಿ. ಅವರು ಇಡಿನವರು ಅದನ್ನು ಅವ್ರು ಏನೆಲ್ಲ ಚಾರ್ಜ್ ಶೀಟ್ನಲ್ಲಿ ಆರೋಪ ಪಟ್ಟಿ ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಪ್ರೂವ್ ಮಾಡಿದಾಗ ಒಂದು ವೇಳೆ ಅದು ಇಟ್ಸ್ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್ ಅಥವಾ ಎಲೆಕ್ಷನ್ ಮಾಲ್ ಪ್ರಾಕ್ಟೀಸ್ ಅಂತ ಏನಾದರೂ ಆದರೆ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಎಗೈನ್ ಇದು ಅದಕ್ಕೆಲ್ಲ ಸೆಟ್ ರೂಲ್ಸ್ ಇದೆ. ಅಂದರೆ ರೆಪ್ರೆಸೆಂಟೇಟಿವ್ ಪೀಪಲ್ಸ್ ಆ್ಯಕ್ಟ್ ಇದೆ, ಅದ್ರ ಪ್ರಕಾರ ಏನಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಆಮೇಲೆ ಆ ಎಲೆಕ್ಷನ್ ಕಮಿಷನ್ನು ಅದಕ್ಕೊಂದು ಸ್ಟೇಕ್ ಇದೆ. ಆಮೇಲೆ ಇದು ಲೋಕಸಭಾ ಸ್ಪೀಕರ್ ಆ್ಯಕ್ಚುಲಿ ಅದನ್ನಂದ್ರೆ ಲೋಕಸಭಾ ಎಲೆಕ್ಷನ್ಸಲ್ಲಿ ಅಂದರೆ ಇಲ್ಲ ಒಂದು ನಿಮಿಷ, ಅದರಿಂದ ಎಲೆಕ್ಟ್ ಆಗಿರುವಂತಹ ಅಭ್ಯರ್ಥಿ ಎಲೆಕ್ಷನ್ ಮಾಲ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತಂದಾಗ ಒಂದು ನಿಮಿಷ, ಅದೇನಂದರೆ ಸೆಟ್ ಆಫ್ ಪ್ರೊಸೀಜರ್ ಇದೆ ಅಂತ ನಾನು ಹೇಳ್ತಾ ಇರೋದು. ಒಂದು ಎಲೆಕ್ಷನ್ ಮಾಲ್ ಪ್ರಾಕ್ಟೀಸ್ ಆದರೆ ಎಲೆಕ್ಷನ್ ಪೆಟಿಷನ್ ಅಂತ ಒಂದು ಹಾಕಬೇಕಾಗತ್ತೆ. ಅಂದರೆ ಯಾರಾದರೂ ಹಾಕ್ಬೋದು, ಅದು ಇಡಿ ತನ್ನ ಕೇಸನ್ನು ತಾನು ಮಾಡ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ, ಇಡಿನಲ್ಲಿ ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ಗೆ ಏನಾದರೂ ಸ್ಕೋಪ್ ಇದ್ದರೆ ಅದು CBI ಬರುತ್ತೆ. ಆಮೇಲೆ ಇಲ್ಲಿ PMLA ಅಂದರೆ ಮನಿ ಲಾಂಡ್ರಿಂಗ್ ಯಾಕೆ ಬರ್ತಾ ಇದೆ ಅಂದರೆ ನೀವು ಹೇಳಿದಂಥ ವಿಚಾರಗಳು ಹಲವಾರಿದೆ. ಒಂದು ಎಕ್ಸಾಂಪಲ್ ಏನಂತಂದರೆ, ಯಾವುದೋ ಒಂದು ಅಕೌಂಟಿಗೆ RBL ಅಕೌಂಟಿಗೆ ಏನಾಗುತ್ತೆ, ಒಂದು ದಿನ ಯಾವತ್ತದು ಮಾರ್ಚ್ 31 ಏನೋ ಅವತ್ತು ಒಂದೇ ದಿನ 7 ರಿಂದ 8 ಅಕೌಂಟ್ಗಳು ಓಪನ್ ಆಗಿಬಿಟ್ಟು ಒಂದಕ್ಕೆ ಫಿಕ್ಸ್ಡ್ ಡಿಪಾಸಿಟ್ಗೆ ಒಂದು ಅಕೌಂಟ್ ಓಪನ್ ಆಗುತ್ತೆ. 50 ಕೋಟಿ ರೂಪಾಯಿ ಅಲ್ಲಿ ಇಡ್ತಾರೆ. ಅವತ್ತು ಮಧ್ಯಾಹ್ನನೇ ಅದು 45 ಕೋಟಿ ಅದನ್ನು ಓಡಿ ತೊಗೊಂಡು ಅದ್ರ ಮೇಲೆ ಇನ್ನೊಂದು ಇದೆ, ಅದೇನಂತಂದರೆ ಇನ್ನೊಂದು ಫಿಕ್ಸ್ಡ್ ಡಿಪಾಸಿಟನ್ನು ಒಂದು ಸೆಕ್ಯೂರಿಟಿಯಾಗಿ ಉಪಯೋಗಿಸ್ಕೊಂಡು ಇನ್ನೊಂದು ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದಾರೆ. ಅದು ಇನ್ನು ಅಂದರೆ ಒಂದು ಮನಿ ಟ್ರಯಲ್ ಇದು. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಹೋಗೋದು. ದಿಸ್ ಈಸ್ ಕಾಲ್ಡ್ ದಿ ಮನಿ ಲಾಂಡ್ರಿಂಗ್. ಆ ಮನಿ ಲಾಂಡ್ರಿಂಗ್ ಅಂತ ಒಂದು ಕೇಸ್ ಇರೋದ್ರಿಂದನೇ ಈಗ PMLA ಕೇಸ್ ಅಟ್ರಾಕ್ಟ್ ಆಗಿರೋದು, ಇಡಿ ಬಂದಿರೋದು. ಇಡಿ ಹ್ಯಾಸ್ ಟು ಪ್ರೂವ್ ಇಟ್ಸ್ ಕೇಸ್. ಒಂದು ಎರಡನೇದು ಏನಂತಂದರೆ, ಇಲ್ಲಿ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂತ ನೋಡಿದಾಗ ನಾವು ಇದು ನಡೆದಂತಹ ಈ ಮನಿ ಟ್ರಯಲ್ ನಡೆದಂಥ ಸಮಯ ಯಾವುದು? ಮಾರ್ಚ್ ಏಪ್ರಿಲ್ ಅಲ್ವಾ? ಮಾರ್ಚ್ ಏಪ್ರಿಲಲ್ಲಿ ಏನು ನಡೀತಾ ಇತ್ತು? ಎಲೆಕ್ಷನ್ಸ್ ನಡೀತಾ ಇತ್ತು ಅನ್ನೋದು ಒಂದು. ಆಮೇಲೆ ಬಹಳ ಮುಖ್ಯವಾಗಿ ಮೇ 26ನೇ ತಾರೀಕು ಇವರು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಭಾಳ ಮುಖ್ಯವಾಗಿ ಅವರು ಡೆತ್ ನೋಟ್ ಬಿಟ್ಟು ಅದರಲ್ಲಿ ಕೆಲವೊಂದು ಪ್ರಸ್ತಾಪ ಮಾಡಿದ್ದಾರೆ. ಆ್ಯಕ್ಚುಲಿ ಸಿದ್ದರಾಮಯ್ಯ ಅವರು ಇಲ್ಲಿ ಆನ್ಸರಬಲ್. ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾರೆ, ಒಂದು ನಿಮಿಷ ಮಧ್ಯದಲ್ಲೇ ಇದಲ್ಲ, ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾರೆ, ಯಾರಿಗೆ DC ಗಳ ಮೀಟಿಂಗ್ನಲ್ಲಿ ಒಂದು ಮಾತು ಹೇಳ್ತಾರೆ.
DC ಗಳು ಮಹಾರಾಜರಲ್ಲ. ಅದೇ ಥರ ಮುಖ್ಯಮಂತ್ರಿನೂ ಮಹಾರಾಜ ಅಲ್ಲ. ಇಲ್ಲಿ ಪತ್ರಕರ್ತನೂ ಮಹಾರಾಜ ಅಲ್ಲ. ಯಾರು ಮಹಾರಾಜ ಯಾರು? ಮತದಾರ. ಮತದಾರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಇವತ್ತು. ಅದೇ ಕೇಳ್ತಾ ಇದ್ದಾರೆ. ಅವರ ವಾಯ್ಸ್ ಆಗಿ ನಾವು ಪತ್ರಕರ್ತರು ಕೇಳ್ತಾ ಇರೋದು ಏನಂತಂದರೆ, ಈಗ ಮೇ 26ನೇ ತಾರೀಕು ಆತ್ಮಹತ್ಯೆ ಆಗುತ್ತೆ. ಇನ್ ದಿ ನ್ಯಾಚುರಲ್ ಕೋರ್ಸ್ ಆಫ್ ಆ್ಯಕ್ಷನ್ನು 27ನೇ ತಾರೀಕೆ ಈ ಸರ್ಕಾರ ಮಾಡಬೇಕಾದ ಕೆಲಸವನ್ನು ಮಾಡಿಬಿಟ್ಟಿದ್ದಿದ್ರೆ ಇದು ಹಗರಣ ಇಷ್ಟು ಸ್ನೋಬಾಲ್ ಆಗ್ತಾ ಇರಲಿಲ್ಲ. ಬೇರೆ ಮಾಡಿದ್ರಲ್ಲ. ಹೌದು. ಒಂದು. ಎರಡನೇದು ಅಂದರೆ 26ನೇ ತಾರೀಕು ಹಗರಣ ಬಯಲಿಗೆ ಬಂದ ಮೇಲೆ 6ನೇ ತಾರೀಕುವರೆಗೂ ವೆಯ್ಟ್ ಮಾಡಿದ್ರು. ನಾಗೇಂದ್ರ ಅವರ ರೆಸಿಗ್ನೇಷನ್ ತಗೊಳ್ಳೋದಕ್ಕೆ. 26ನೇ ತಾರೀಕಿಂದ 6ನೇ ತಾರೀಕು 10 ದಿನ ನಡೆದಿದ್ದೇನು ಅಂದರೆ ಮಧ್ಯದಲ್ಲಿ ಒಂದಿನ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾರೆ, ನಾಗೇಂದ್ರ ಅವ್ರದ್ದು ನಾವು ರೆಸಿಗ್ನೇಷನ್ ಕೇಳ್ತಾನೆ ಇಲ್ಲ. ಆಮೇಲೆ ಕೇಳ್ತಾನೆ ಇಲ್ಲ ಅಂತ ಹೇಳಿದವರು 6ನೇ ತಾರೀಕು ಯಾಕೆ ರೆಸಿಗ್ನೇಷನ್ ತಗೊಂಡ್ರು? ಇವೆಲ್ಲ ಕ್ವಶನ್ಸ್. ಅಂದ್ರೆ ಅವ್ರ ತಪ್ಪು. ಈಗ ಏನಂತಂದ್ರೆ ಸಿದ್ದರಾಮಯ್ಯ ಅವರು ಏನೋ ಅಪರಾಧ ಮಾಡಿಬಿಟ್ಟಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿದ್ದಾಗ ನನಗೆ ಬೇಕಾಗಿರೋದು, ನಾನು ಒಬ್ಬ ಪತ್ರಕರ್ತನಾಗಿ ಬಂದಿರೋದು. ನಾವು ನಮ್ಮ ಸಮಯ ಬಂದಾಗ ನಾವು ಹೇಳೋದಕ್ಕೆ ಬಿಟ್ಬಿಡ. ಆಮೇಲೆ ನೀವು ಕಿತ್ತಾಡ್ಕೊಳ್ಳಿ. ನೀವು 4 ಜನ ಇದ್ದೀರಾ, ಅದಕ್ಕೆ ಮಧ್ಯದಲ್ಲಿ ಅದೊಂದು ಅಬ್ಜೆಕ್ಟ್. ಒಂದು ನಿಮಿಷ ರೀ, ಇಲ್ಲಿ ಹೇಳ್ತಾ ಇರೋದು ಟ್ರಯಲ್. ನಾವು ಮೀಡಿಯಾ ಟ್ರಯಲ್ ಅಲ್ಲ ರೀ, ನಾನು ಚಿನ್ನರಾಮ್ ಸರ್ ಬಿಟ್ಟು ಎಲ್ಲ ಪತ್ರಕರ್ತರು ಏನಂತಂದ್ರೆ ಈಗ ಮೀಡಿಯಾ ಟ್ರಯಲ್ ಆಗಬಾರ್ದು ಯಾವುದೇ ಕೇಸಲ್ಲಿ ಅನ್ನೋದು ಅಂತ ಹೇಳೋದು ಫಸ್ಟ್ ಪರ್ಸನ್ ನಾವೇ. ಇಲ್ಲಿ ಮೀಡಿಯಾ ಪ್ರಶ್ನೆ ಕೇಳಿದ್ರೆ ಮೀಡಿಯಾ ಟ್ರಯಲ್ ಅಲ್ಲ. ಈಗ ಸಿದ್ದರಾಮಯ್ಯ ಅವರು ಅಪರಾಧಿ ಅಂತ ಹೇಳ್ತಾ ಇದ್ದೀವಾ? ಸಿದ್ದರಾಮಯ್ಯ ಅವರ ಆರೋಪಿ ಅಂತ ಹೇಳ್ತಾ ಇದ್ದೀವಾ? ಸಿದ್ದರಾಮಯ್ಯ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಾ? ಸಿದ್ದರಾಮಯ್ಯ ಅವರು ಜೈಲಿಗೆ ಕಳಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರಶ್ನೆಗಳು ಹೇಳ್ತಾ ಇವೆ. ಏನು ಪ್ರಶ್ನೆಗಳು ಅಂತಂದ್ರೆ ಅವರೇ ಕೇಳ್ತಾ ಇವಾಗ ಸಿದ್ದರಾಮಯ್ಯ ಅವರು ಹೇಳಿರೋದವ್ರು ಡಿಸಿಗಳಿಗೆ ಹೇಳ್ಬೋದು ಅವರು. ಕರೆಕ್ಟ್, ಅದು ನಿಜ. ಡಿಸಿಗಳು ಮಹಾರಾಜರಲ್ಲ, ಮುಖ್ಯಮಂತ್ರಿನೂ ಮಹಾರಾಜ ಅಲ್ಲ, ನಾನು ಮಹಾರಾಜ ಅಲ್ಲ. ಹಾಗಾಗಿ ಒಬ್ಬ ಪ್ರಜೆಗಳು ಕೇಳುವಂಥ ಪ್ರಶ್ನೆಗಳಿಗೆ ಅವರು ಆನ್ಸರಬಲ್. ಈಸ್ ದಿ ಕಸ್ಟೋಡಿಯನ್ ಆಫ್ ಕನ್ಸಾಲಿಡೇಟೆಡ್ ಫಂಡ್. ಕನ್ಸಾಲಿಡೇಟೆಡ್ ಫಂಡ್ ಅಂದರೆ ಯಾವುದು? ರಾಜ್ಯದ ಖಜಾನೆ. ರಾಜ್ಯದ ಖಜಾನೆಯಿಂದ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಮತ್ತು ನಿಗಮ ಮಂಡಳಿಗಳಿಗೂ ಹಣ ಹೋಗಿರೋದು. ಆಮೇಲೆ ಹಣದ ಮ್ಯಾನೇಜ್ಮೆಂಟ್ಗೆ ಒಂದು ಖಜಾನೆ 2 ಅಂತ ಒಂದು ಇಟ್ಟಿದ್ದಾರೆ. ಅದು ಆನ್ಲೈನ್ ಸಿಸ್ಟಮ್. ಅದು ಮಾನಿಟರಿಂಗೋಸ್ಕರ, ಟ್ರಾನ್ಸ್ಪರೆನ್ಸಿಗೋಸ್ಕರ ಇಟ್ಟಿರುವಂಥದ್ದು. ಆಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹೇಗೋ ಹಾಗೆ ಹಣಕಾಸು ಸಚಿವ ಕೂಡ. ಆಮೇಲೆ ಎಂಥ ಹಣಕಾಸು ಸಚಿವ ಅಂದರೆ ಈಸ್ ದಿ ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ಸ್ ಅಂತ ಅನ್ನಿಸ್ಕೊಂಡು. ಫೈನಾನ್ಸ್ ಅಂದರೆ ಪಬ್ಲಿಕ್ ಫೈನಾನ್ಸಸ್ಸಲ್ಲಿ ಈ ಹ್ಯಾಸ್ ಗಾಟ್ ಇಸ್ ಓನ್ ಅಕ್ಯುಮನ್. ಹಂಗಿರುವಾಗ ಈ ಥರದ್ದು 15 ಇದು ಆಮೇಲೆ ಫಸ್ಟು ರೆವಿನ್ಯೂ ಸರ್ಪ್ಲಸ್ ಬಜೆಟನ್ನು ಇಡೀ ದೇಶದಲ್ಲೇ ಕೊಟ್ಟಂತಹ ಫೈನಾನ್ಸ್ ಮಿನಿಸ್ಟರ್ ಇವರು. ಇಂಥ ಫೈನಾನ್ಸ್ ಮಿನಿಸ್ಟರು, ಇಂಥ ಚೀಫ್ ಮಿನಿಸ್ಟರ್ ಇರುವಾಗ ನಮಗೇನಂತಂದರೆ ಒಂದು ದಕ್ಷ ಆಡಳಿತ, ಕ್ಲೀನ್ ಆಡಳಿತ. ಅಂದರೆ ಆರೋಪ ಬಂದ ತಕ್ಷಣ ಕ್ಲೀನ್ ಅಲ್ವಾ ಅಂತ, ಆರೋಪ ಕೂಡ ಬರದೇ ಇರುವಂಥದ್ದು ಕಿಂಚಿತ್ ಒಂದು ಅವಕಾಶನೇ ಕೊಡದೇ ಇರುವಂಥ ಒಂದು ಆಡಳಿತ ಬರುತ್ತೆ, ಕಳಂಕರಹಿತ ಆಡಳಿತ ಬರುತ್ತೆ ಅನ್ನೋದು ಜನಗಳ ನಿರೀಕ್ಷೆ ಆಗಿತ್ತು. ಅದಕ್ಕೋಸ್ಕರ 134 ಸೀಟನ್ನು ಕೊಟ್ಟು ಅವ್ರು ಜನಾದೇಶ ಕೊಟ್ಟಿರೋದು. ಹಿಂಗಿರುವಾಗ ಕೆಲವು ಪ್ರಶ್ನೆಗಳು ಬರ್ತಾ ಇವೆ. ಏನಂತಂದ್ರೆ, ಯಾಕೆ ನೀವು ನಾಗೇಂದ್ರ ಅವರ ರಾಜೀನಾಮೆಯನ್ನು ತಗೊಳ್ಳೋದಕ್ಕೆ ಎಷ್ಟು ಯಾಕೆ ಲೇಟ್ ಮಾಡಿದ್ರಿ? ಅವಾಗ ನಡೆದಿದ್ದೇನು? ನಾಗೇಂದ್ರ ಅವರೇನಾದರೂ ಮೊಂಡು ಹಿಡಿದ್ರಾ? ಆಮೇಲೆ ರಾಜೀನಾಮೆ ತಗೊಂಡ ಮೇಲೆ ನೀವು ಅಂದರೆ ಮಾಡ್ತಾ ಇರೋದು ಏನು, ಹೇಳ್ತಾ ಇರೋದೇನು, ಯಾಕೆ ಹಿಂಗಾಗ್ತಾ ಇದೆ ಅನ್ನೋದು ಜನಗಳ ಪ್ರಶ್ನೆ. ಅದಕ್ಕೆ ಮುಖ್ಯಮಂತ್ರಿಗಳು ಆನ್ಸರ್ ಮಾಡಬೇಕು. ಹಾಗೆ ಈಗ ಮುಖ್ಯಮಂತ್ರಿಗಳು ಆನ್ಸರ್ ಮಾಡೋದಕ್ಕೆ ಮುಂಚೆ ಜನಗಳ ಪರವಾಗಿ ಪತ್ರಕರ್ತರ ಪ್ರಶ್ನೆ ಕೇಳಿದ್ರೆ, ಏನಯ್ಯ, ಹೋಗಯ್ಯ, ಬಾರಯ್ಯ ಅಂತೇಳಿ ಈ ಸಿಂಗ್ಯುಲರ್ ಆಗಿ ಮಾತಾಡುವಂಥ ಒಂದು ಪಬ್ಲಿಕ್ ಬಿಹೇವಿಯರ್ ಇದೆಯಲ್ಲ, ಫಸ್ಟ್ ಅವ್ರು ಚೇಂಜ್ ಮಾಡ್ಕೋಬೇಕು. ಯಾಕಂದ್ರೆ ಮುಖ್ಯಮಂತ್ರಿಯಾಗಿ ಅವರೊಂದು ಎಕ್ಸಾಂಪ್ಲರಿ ಆಗಿ ಒಂದು ಪಬ್ಲಿಕ್ ಬಿಹೇವಿಯರನ್ನು ತೋರಿಸ್ಕೊಡ್ಬೇಕು ನಮಗೆ. ಆಮೇಲೆ ಏನಾದ್ರು ಏನೋ ಇದು ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ, ರಿಪೋರ್ಟ್ ಎಲ್ಲಿಂದ ಬಂದ್ಬಿಡುತ್ತೆ ಅಂತ ಹಾಯ್ ಹೋಯ್ ಅಂತ ಹೇಳೋದು ಏನೋ ಒಂದು ತರಿಸುತ್ತೆ. ಇದು ಇಟ್ ಇಸ್ ನಾಟ್ ಎ ಡೆಕೋರಮ್. ಎರಡನೇದು ಏನಂತಂದರೆ, ನೀವು ಮುಖ್ಯಮಂತ್ರಿಗಳಾದವರು ಕಾಂಗ್ರೆಸ್ನವರು ತಮ್ಮ ಬಿಹೇವಿಯರಿಂದ ಎಲ್ಲೋ ಒಂಥರ ವಿಚಲಿತರಾಗ್ತಾ ಇದ್ದಾರೆ. ನೀವೇ ಎಲ್ಲೋ ಒಂದು ಕಡೆ ಯು ಆರ್ ಗಿವಿಂಗ್ ಅವೇ ದಿ ಸ್ಕೋಪ್ ಫಾರ್ ಪೀಪಲ್ ಟು ಥಿಂಕ್ ದಟ್ ದೇರ್ ಇಸ್ ಸಮಥಿಂಗ್ ರಾಂಗ್. ಸೊ ಹಾಗಾಗಿ ಬಿ ಕಾನ್ಫಿಡೆಂಟ್, ಬಿ ಏನಂತಂದರೆ ಡೀಸೆಂಟ್ ಇನ್ ಪಬ್ಲಿಕ್, ವೈಲ್ ಅಡ್ರೆಸ್ಸಿಂಗ್ ದಿ ಪಬ್ಲಿಕ್ ಅನ್ನೋದು ನನ್ನ